ಬಿಡದಿ ಟೌನ್ಶಿಪ್ ಯೋಜನೆ ಒಂದು ಮರ ಕಡಿಯಬೇಕಾದರೂ ನಮ್ಮ ಅನುಮತಿಯನ್ನ ಪಡೆಯಬೇಕು. ಸರ್ಕಾರಕ್ಕೆ ಕರ್ನಾಟಕ ಹೈಕೋರ್ಟ್ ಖಡಕ್ ಸೂಚನೆ. ನಿಮ್ಮ ಸುದ್ದಿಗಾರ ಈಗ ಜಿಯೋ ಟಿವಿಯಲ್ಲಿ. ಬಿಡದಿ ಟೌನ್ಶಿಪ್ ಯೋಜನೆ ಪ್ರಶ್ನಿಸಿ ರೈತರು ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಕರ್ನಾಟಕ ಹೈಕೋರ್ಟ್ ಅನುಮತಿ ಇಲ್ಲದೆ ಒಂದೇ ಒಂದು ಇಟ್ಟಿಗೆಯನ್ನು ಅಲುಗಾಡಿಸಬಾರದು ಹಾಗೂ ಮರವನ್ನ ಕಡಿಯಬಾರದು ಅಂತ ಸರ್ಕಾರಕ್ಕೆ ಖಡಕ್ ಸೂಚನೆಯನ್ನ ನೀಡಿದೆ. ರೈತರನ್ನು ಒಕ್ಕಲೆಬ್ಬಿಸದಂತೆ ತಿಳಿಸಿ ಭೂಸ್ವಾಧೀನ ಪರಿಹಾರದ ಸ್ಪಷ್ಟ ವಿವರವನ್ನ ಸಲ್ಲಿಸಲು ಸರ್ಕಾರಕ್ಕೆ ಕಾಲಾವಕಾಶ ನೀಡಿದ ನ್ಯಾಯಪೀಠವು ಮುಂದಿನ ವಿಚಾರಣೆಯನ್ನ ಸೆಪ್ಟೆಂಬರ್ 28ಕ್ಕೆ ಮುಂದೂಡಿದೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಕರ್ನಾಟಕ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಮಹತ್ವದ ಸೂಚನೆ ನೀಡಿದೆ. ಅನುಮತಿ ಇಲ್ಲದೆ ಮುಂದುವರಿಯುವಂತಿಲ್ಲ. ಒಂದೇ ಒಂದು ಇಟ್ಟಿಗೆಯೂ ಅಲಗಾಡಬಾರದು. ಒಂದು ಮರ ಕಡಿಯಬೇಕಾದ್ರೂ ನಮ್ಮ ಅನುಮತಿ ಪಡೆಯಬೇಕು ಅಂತ ಖಡಕ್ ಹೇಳಿಕೆಯನ್ನ ಕೊಟ್ಟಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಟೌನ್ಶಿಪ್ ಯೋಜನೆ ಪ್ರಶ್ನಿಸಿ ತಾಯಪ್ಪನ ದೊಡ್ಡಿಯ ಎಸ್ಎಚ್ ಹರಿಪ್ರಸಾದ್ ಸೇರಿದಂತೆ ಹಲವು ರೈತರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಮಂಗಳವಾರ ನ್ಯಾಯಮೂರ್ತಿ ಆರ್ ನಟರಾಜ್ ಅವರ ಏಕಸದಸ್ಯ ಪೀಠವು ವಿಚಾರಣೆ ನಡೆಸಿದ್ದು ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪರ ವಕೀಲ ಶಿವಪ್ರಕಾಶ್ ಶಾಂತನಗೌಡರ್, ಅಡ್ವೊಕೇಟ್ ಜನರಲ್ ಶಶಿಕರಣ್ ಶೆಟ್ಟಿ ಹಾಜರಾಗಿದ್ರು. 80% ರೈತರು ಭೂಮಿ ನೀಡಲು ಮುಂದೆ ಬಂದಿದ್ದಾರೆ ಅಂತ ಅಡ್ವೊಕೇಟ್ ಜನರಲ್ ಕಳೆದ ವಿಚಾರಣೆಯಲ್ಲಿ ಹೇಳಿದ್ರು. ಈ ಸಂಬಂಧ ಯಾವೊಂದು ದಾಖಲೆಯನ್ನು ಹಾಜರುಪಡಿಸಲಾಗಿಲ್ಲ. ನಮ್ಮ ಪ್ರಕಾರ 5% ಮಂದಿಯೂ ಮುಂದೆ ಬಂದಿಲ್ಲ ಅಂತ ನ್ಯಾಯಮೂರ್ತಿಗಳ ಗಮನಕ್ಕೆ ತಂದ್ರು. ಸರ್ಕಾರ ಪರಿಹಾರ ನಿರ್ಧರಿಸಿ ತಕ್ಷಣ ಬುಲ್ಡೋಸರ್ ತೆಗೆದುಕೊಂಡು ಹೋದ್ರೆ ಹೇಗೆ? ಅದು ಆಗಬಾರದು. ರಾತ್ರೋರಾತ್ರಿ ಆಸ್ತಿಯ ಬಳಿ ಬಂದು ನಾಶ ಮಾಡಲಾಗದು. ನ್ಯಾಯಾಲಯ ಅರ್ಜಿಗಳ ಸಂಬಂಧ ನಿರ್ಧಾರ ಪ್ರಕಟಿಸುವವರೆಗೆ ಅಥವಾ ನ್ಯಾಯಾಲಯದ ಅನುಮತಿ ಪಡೆಯದೇ ಒಂದೇ ಒಂದು ಇಟ್ಟಿಗೆಯೂ ಅಲಗಾಡಬಾರದು. ಕೃಷಿಕರ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ಳಬಾರದು. ಒಂದು ಮರ ಕಡಿಯಬೇಕಾದ್ರೂ ನ್ಯಾಯಾಲಯದ ಅನುಮತಿ ಪಡೆಯಬೇಕು ಅಂತ ನ್ಯಾಯಮೂರ್ತಿಗಳು ಸೂಚನೆಯನ್ನ ನೀಡಿದ್ದಾರೆ ಅಂತ ಬಾರ್ ಅಂಡ್ ಬೆಂಚ್ ವರದಿ ಮಾಡಿದೆ. ಭೂಸ್ವಾಧೀನಕ್ಕೆ ಪರಿಹಾರ ನಿಗದಿಯಾಗಿಲ್ಲ. ಹೀಗಾಗಿ ಕೃಷಿಕರನ್ನು ಒಕ್ಕಲೆಬ್ಬಿಸುವ ಮಾತಿಲ್ಲ. ರೈತರ ಅರ್ಜಿಗೆ ವಿಸ್ತೃತ ಆಕ್ಷೇಪಣೆ ಸಲ್ಲಿಸಬೇಕಾಗಿರೋದ್ರಿಂದ 3 ವಾರ ಕಾಲಾವಕಾಶ ನೀಡಬೇಕು ಅಂತ ಪೀಠಕ್ಕೆ ಮನವಿಯನ್ನ ಮಾಡಿದ್ರು. ಪರಿಹಾರದ ನಿರ್ಧಾರವನ್ನು ಪೀಠದ ಮುಂದಿಟ್ಟು ಆ ನಂತರವೇ ನಾವು ಮುಂದುವರಿಯುತ್ತೇವೆ ಅಂತ ನ್ಯಾಯಪೀಠ ಮುಂದೆ ತಿಳಿಸಿದ್ರು. ಅಡ್ವೊಕೇಟ್ ಜನರಲ್ ಹೇಳಿಕೆಯನ್ನ ದಾಖಲಿಸಿಕೊಂಡು ಪರಿಹಾರ ನಿಗದಿಗೆ ಸಂಬಂಧಿಸಿದ ದಾಖಲೆಗಳನ್ನ ನ್ಯಾಯಾಲಯದ ಮುಂದೆ ಇಡಲು ಸರ್ಕಾರಕ್ಕೆ ನಿರ್ದೇಶಿಸಿದ ಹೈಕೋರ್ಟ್ ವಿಚಾರಣೆಯನ್ನ ಸೆಪ್ಟೆಂಬರ್ 28ಕ್ಕೆ ಮುಂದೂಡಿದೆ. ಸುದ್ದಿಗಾರ ವಾಹಿನಿಯ ನೇರ ಪ್ರಸಾರವನ್ನ ವೀಕ್ಷಿಸಲು ವಿಐ ಮೂವೀಸ್ ಅಂಡ್ ಟಿವಿ ಆಪ್ನ ಡೌನ್ಲೋಡ್ ಮಾಡಿಕೊಳ್ಳಿ. ನಂತರ ಸುದ್ದಿಗಾರ ಅಂತ ಸರ್ಚ್ ಮಾಡಿ.